ಸೊ ಕಾಲೇಜ್ ಡಿಗ್ರಿ ಮಾಡಬೇಕಾ ಅಂತೇಳಿ ನಿಮ್ಮ ಹತ್ರ ಒಂದು ಕ್ವಶನ್ ಬರ್ಬೋದು, ಇಫ್ ನೀವು ಡಿಗ್ರಿ ಮಾಡ್ತಿದ್ರೆ ಅಥವಾ ಡಿಗ್ರಿ ಮಾಡುವ ಪ್ಲ್ಯಾನಲ್ಲಿದ್ದರೆ. ಸೊ ಬೇಸಿಕಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾಲೇಜ್ ಡಿಗ್ರಿ ಉಂಟಲ್ಲ, ಮಾಡಿ ನೀವು ಎಂತಕ್ಕಂತೇಳಿದರೆ ಇಟ್ಸ್ ಎ ಕೂಲ್ ಟು ಹ್ಯಾವ್, ಲೈಕ್ ಫ್ಯಾಮಿಲಿ ಅವರಿಗೆಲ್ಲ ತುಂಬ ಖುಷಿ ಆಗ್ತದೆ ನೀವು ಮಾಡಿದರೆ, ಮತ್ತು ನಿಮಗೆ ಸಹ ಕೆಲವು ಬೆನಿಫಿಟ್ಗಳು ಉಂಟು. ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ನನ್ನ ಹೆಸರು ಮಂಜುನಾಥ್. ಈ ಪರ್ಟಿಕ್ಯುಲರ್ ಚಾನಲಲ್ಲಿ ನಾನು ಕೋಡಿಂಗ್, ವೆಬ್ ಡೆವಲಪ್ಮೆಂಟ್, ಡೆವಾಪ್ಸ್, ಕ್ಲೌಡ್ ಇಂಥ ಹಲವಾರು ರೀತಿಯ ವಿಷಯಗಳನ್ನು ಲೈಕ್ ಮಾತಾಡ್ತೇನೆ, ವೀಡಿಯೋಸ್ಗೆಲ್ಲ ಹಾಕ್ತಾ ಇರ್ತೇನೆ. ಸೊ ಅದರಿಂದ ಇಫ್ ನೀವು ಚಾನಲಲ್ಲಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಪರ್ಟಿಕ್ಯುಲರ್ ಚಾನಲಿಗೆ, ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿಬಿಡಿ ಇಫ್ ಅಂತ ನಿಮಗೆ ನನ್ನ ಹತ್ರ ಕೇಳಲಿಕ್ಕಿದ್ರೆ. ಸೊ ಫಸ್ಟ್ ಆಫ್ ಆಲ್ ಅದನ್ನು ನಾನು ಕ್ಲಿಯರ್ ಮಾಡಿ ಆದ ನಂತರ ನೆಕ್ಸ್ಟ್ ಎಂತ ಅಂತೇಳಿದರೆ, ನೀವು ಡಿಗ್ರಿ ಮಾಡೋದು ಉಂಟಲ್ಲ, ಇಟ್ಸ್ ಲೈಕ್ ಗುಡ್ ಥಿಂಗ್. ಯಾಕಂದರೆ ನಾನು ಸಹ ಮಾಡಿದ್ದೇನೆ. ಇವೊಂದು ನನಗೆ ಇಷ್ಟ ಇರಲಿಲ್ಲ ಡಿಗ್ರಿ ಮಾಡೋದು, ಬಟ್ ಲೈಕ್ ನಾನು ಸಹ ಮಾಡಿದ್ದೇನೆ BCA ಡಿಗ್ರಿ. ದೆನ್ ಲೈಕ್ ಐ ಗಾಟ್ ಗುಡ್ ಮಾರ್ಕ್ಸ್ ಆ್ಯಂಡ್ ಆಲ್ ಇನ್ ಇಟ್. ಬಟ್ ಆ ಡಿಗ್ರಿ ಉಂಟಲ್ಲ ಇನ್ನೂ ಸಹ ಲೈಕ್ ಸಮ್ವೇರ್ ಇಟ್ಸ್ ದ್ಯಾರ್ ಓನ್ಲಿ ಇನ್ಸೈಡ್ ಡ್ರವರ್ ವಿದೌಟ್, ಲೈಕ್ ನಾನು ಅದನ್ನಂತ ಯೂಸ್ ಎಲ್ಲಿ ಮಾಡಲಿಲ್ಲ. ಬಟ್ ಇಟ್ಸ್ ಗುಡ್ ಟು ಹ್ಯಾವ್. ಫ್ಯಾಮಿಲಿ ಅವರಿಗೆಲ್ಲ ತುಂಬ ಖುಷಿ ಆಗ್ತದೆ ನಾನು ಹೇಳಿದ ಹಾಗೆ, ಸೇಂಗ್ ಲೈಕ್ ಇಷ್ಟು ಮಾರ್ಕ್ ಬಂದಿದೆ ನಿಮಗೆ, ಹಾಗೆ ಹೀಗೆ ಎಲ್ಲ. ಬಟ್ ನಿಮಗೆ ಬೆನಿಫಿಟ್ ಎಂತ ಈ ಪರ್ಟಿಕ್ಯುಲರ್ 2026 ಮತ್ತು ಬಿಯಾಂಡಲ್ಲಿ ನೀವು ಡಿಗ್ರಿ ಒಂದು ಮಾಡಿದರೆ ಅಂತೇಳಿ ಲೈಕ್ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಸ್ಪೆಷಲಿ ನಾವು ಈ ಪರ್ಟಿಕ್ಯುಲರ್ ಇದರಲ್ಲಿ ಕೋಡಿಂಗ್ ರಿಲೇಟೆಡ್ ಡಿಗ್ರೀಸ್ಗಳ ಬಗ್ಗೆ ಮಾತಾಡ್ತೇವೆ. ಬಟ್ ಶಾರ್ಟ್ಲಿ ಲೈಕ್ ಬೇರೆ ಡಿಗ್ರಿ ಸಹ ಲೈಕ್ ಇಫ್ ನೀವು ಈ ಪರ್ಟಿಕ್ಯುಲರ್ ವೀಡಿಯೋಗೆ ಎಂಡಪ್ ಆಗಿದರೆ ನೋಡಿ ಈ ವಿಡಿಯೋನು, ನೋ ವರೀಸ್. ತುಂಬ ಒಳ್ಳೆಯದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ನಿಮಗೆ ಯಾವ ರೀತಿ ನೀವು ಇದನ್ನು ಲೈಕ್ ನೋಡಬೇಕು ಅಂತೇಳಿ ಈ ಪರ್ಟಿಕ್ಯುಲರ್ ವಿಷಯವನ್ನು. ಅಂದರೆ ಡಿಗ್ರಿ ಮಾಡಬೇಕಾ ಬೇಡವಾ, ಮಾಡಿದರೆ ಯೂಸ್ ಎಂತ, ಮಾಡದಿದ್ದರೆ ಎಂತ ಪ್ರಾಬ್ಲಮ್ ಆಗ್ತದೆ. ಸೊ ಅದರ ಬಗ್ಗೆ ಎಲ್ಲ ಲೈಕ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ನಿಮಗೆ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ, ನೀವು ಡಿಗ್ರಿ ಮಾಡೋದು ಉಂಟಲ್ಲ ನಾಲೆಜ್ ಪಡೀಲಿಕ್ಕೆ ಅಲ್ಲ. ಓಕೆ, ಎಂತಕ್ಕಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಡಿಗ್ರೀಸ್ಗಳೆಲ್ಲ ಇನ್ವೆಂಟ್ ಆದದ್ದು ಮೇ ಬಿ 2000 ಅಲ್ಲ 200-300 ಇಯರ್ಸ್ ಬ್ಯಾಕ್ ಮೇ ಬಿ. ಓಕೆ, ಮೇ ಬಿ 500-600 ಸಹ ಇರ್ಬೋದು. ಬಟ್ ಅದಕ್ಕಿಂತ ಮುಂಚೆ ಸಹ ಲೈಕ್ ನಾಲೆಜ್ಗಳಿತ್ತು. ಓಕೆ, ಜನರು ಲೈಕ್ ವಿಷಯಗಳನ್ನು ಕಲಿತಿದ್ದರು. ಸೊ ನೀವೀಗ ಗುರುಕುಲ ಅದೆಲ್ಲ ಇತ್ತಲ್ಲ, ಲೈಕ್ ಅದರಲ್ಲಿ ಸಹ ಜನರು ಕಲಿತಿದ್ದೆವು. ಸೊ ಹಾಗಾಗಿರೋದ್ರಿಂದ ನಾಲೆಜ್ ಟ್ರಾನ್ಸ್ಫರ್ ಉಂಟಲ್ಲ, ನಾಲೆಜ್ ಪಡೆಯೋದು ಅದು ಲೈಕ್ ಡಿಗ್ರಿ ಮಾಡೋಕ್ಕಿಂತ ಮುಂಚೆ ಸಹ ಆಗ್ತಿತ್ತು. ಬಟ್ ಈ ಪರ್ಟಿಕ್ಯುಲರ್ ಡಿಗ್ರಿ ಉಂಟಲ್ಲ, ಲೈಕ್ ನಾವು ಕಾಲೇಜಿಗೆ ಹೋಗಿ ಕೂತ್ಕೊಂಡು ಕಲಿತು ಲೈಕ್ ಎಕ್ಸಾಮ್ಸ್ಗಳು ಬರೆಯೋದು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡೋದು, ಇವೆಲ್ಲ ವಿಷಯಗಳು ಈಗ ಲೈಕ್ ಮಾಡರ್ನ್ ವಿಷಯಗಳು, ಲೇಟೆಸ್ಟ್ ಇದರಲ್ಲೆಲ್ಲ ಇನ್ವೆಂಟ್ ಆದದ್ದು. ಸೊ ಹಾಗಾಗಿರೋದ್ರಿಂದ ನಿಮಗೆ ಮೇಯ್ನಾಗಿ ಡಿಗ್ರಿ ಮಾಡಬೇಕಾದದ್ದು ನೀವು ಎಂತಕ್ಕೆ ಅಂತ ಹೇಳಿದರೆ, ನಾಟ್ ಫಾರ್ ಲೈಕ್ ಕಲೀಲಿಕ್ಕೆ. ಓಕೆ, ಮೇ ಬಿ ಕಲೀಲಿಕ್ಕೆ ಸ್ವಲ್ಪ ಸಿಗ್ಬೋದು ನಿಮಗೆ, ಅಲ್ಲಿ ಅವ್ರೆಂಥವ್ರು ಬೇಸಿಕ್ಸ್ ಕಲಿಸ್ತಾರಲ್ಲ ಅದು ನಿಮಗೆ ಸಿಗ್ಬೋದು. ಬಟ್ ಅಡ್ವಾನ್ಸ್ ವಿಷಯಗಳೆಲ್ಲ ಉಂಟಲ್ಲ ಅದನ್ನು ನೀವು ನಿಮ್ಮಷ್ಟಕ್ಕೆ ಕಲಿಬೇಕು. ಸೊ ಹಾಗಾಗಿರೋದ್ರಿಂದ ಮೇಯ್ನ್ಲಿ ಕಾಲೇಜ್ ವಿಷಯ ಎಂತಕ್ಕೆ ಕಾಲೇಜ್ ಇರೋದು? ಕಾಲೇಜ್ ಇರೋದು ನನ್ನ ಪರ್ಸ್ಪೆಕ್ಟಿವ್ ಎಂತಕ್ಕೆ ಅಂತ ಹೇಳಿದರೆ, ಒಂದು ಒಳ್ಳೆ ನೆಟ್ವರ್ಕನ್ನು ಬಿಲ್ಡ್ ಮಾಡಲಿಕ್ಕೆ. ನೀವು ಕಾಲೇಜಿಗೆ ಹೋಗುವಾಗ ತುಂಬ ಜನರು ನಿಮ್ಮ ಇಂಟ್ರೆಸ್ಟ್ ಯಾವುದರ ಮೇಲೆ ಇರ್ತದೆ ಅಂಥ ಇಂಟ್ರೆಸ್ಟ್ ಮೇಲೆ ಇರುವ ಜನರು ತುಂಬ ನಿಮಗೆ ಸಿಗ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಕೋಡಿಂಗ್ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇತ್ತು, ನನಗೆ ಕೋಡಿಂಗ್ ತುಂಬ ಇಂಟ್ರೆಸ್ಟೆಡ್ ಇರ್ತಾವಲ್ಲ ಅಂಥ ಫ್ರೆಂಡ್ಸ್ಗಳು ತುಂಬ ಜನರು ಲೈಕ್ ನಾನು ಮೀಟ್ ಆದೆ. ಓಕೆ, ಕೆಲವರು ಸೀನಿಯರ್ ಇದ್ದರು, ಕೆಲವರು ಜೂನಿಯರ್ಸ್ ಇದ್ದರು, ಕೆಲವರು ಸೇಮ್ ಕ್ಲಾಸಲ್ಲಿದ್ದರು. ಇವೆಲ್ಲ ಜನರನ್ನು ನಾನು ಮೀಟ್ ಆದ ನಂತರ ನನಗೆ ಕೋಡಿಂಗ್ ವಿಷಯದ ಬಗ್ಗೆ ತುಂಬ ಹೆಚ್ಚು ಇನ್ಡೆಪ್ತಾಗಿ ಲೈಕ್ ಕಲೀಲಿಕ್ಕೆ ಆಯಿತು. ಎಂತಕ್ಕಂದರೆ ಕೆಲವು ವಿಷಯಗಳನ್ನು ಲೈಕ್ ನಾವು ನಮ್ಮಷ್ಟಕ್ಕೆ ಕೂತ್ಕೊಂಡು ನಾಲೆಜನ್ನು ಅಕ್ವೈರ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವು ವಿಷಯಗಳನ್ನು ಅವರ್ಸ್ ಅಕ್ವೈರ್ ಮಾಡಿಕೊಂಡು ಬಂದು ನಮಗೆ ಕಲಿಸ್ತಿದ್ರು. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಕಾಲೇಜ್ ಉಂಟಲ್ಲ, ಇಟ್ಸ್ ವೆರಿ ಗುಡ್ ಫಾರ್ ಲೈಕ್ ಬಿಲ್ಡಿಂಗ್ ನೆಟ್ವರ್ಕ್. ಸೋಷಲಿ ಇಂಟ್ರಾಕ್ಷನ್ ಮಾಡಲಿಕ್ಕೆ ಉಂಟಲ್ಲ ತುಂಬ ಒಳ್ಳೆಯದು. ಇಫ್ ನಾವು ಎಂಥ ಡಿಗ್ರಿ ಮಾಡೋದಿಲ್ಲ, ಮನೇಲಿ ಕೂತ್ಕೊಂತಿಲ್ಲ ಅಂತೇಳಿ ಹೇಳಿದರೆ ಅಲ್ಲಿ ನಿಮಗೆ ಸೋಷಲ್ ಇಂಟ್ರಾಕ್ಷನ್ ಉಂಟಲ್ಲ ಇರೋದಿಲ್ಲ. ಓಕೆ, ಶಾರ್ಟ್ಲಿ ಆನ್ಲೈನ್ ನೀವು ಎಷ್ಟೇ ಲೈಕ್ ಚಾಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ಚಾಟ್ ಮಾಡ್ಬೋದು. ಬಟ್ ಮೇಯ್ನ್ಲಿ ನೀವು ಕಾಲೇಜಿಗೆ ಹೋಗುವಾಗ ಉಂಟಲ್ಲ, ಅಲ್ಲಿ ಡೈಲಿ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡಿಕೊಂಡು ಒಂದೆಂಥವ್ರು ಕೋಡಿಂಗ್ ವಿಷಯದ ಬಗ್ಗೆ ಮಾತಾಡೋದು. ಓಕೆ, ಲೈಕ್ ಈ ಪರ್ಟಿಕ್ಯುಲರ್ ಹೊಸತು ವಿಷಯ ರಿಲೀಸ್ ಆಗಿದೆ, ಇದನ್ನು ನೀವು ಕಲ್ತ್ರಾ, ಅದನ್ನು ಕೇಳಿ ಓಕೆ ಅದನ್ನು ನಾನು ಕಲಿತೇನೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಅನಿಸಿತು, ಅದರಲ್ಲಿ ನೀವು ಇದು ಟ್ರೈ ಮಾಡಿದ್ರಾ. ಸೊ ಇಂಥ ಹಲವಾರು ರೀತಿಯ ಸಿನಾರಿಯೋಸ್ಗಳು ಉಂಟಲ್ಲ ಇದು ಕಾಲೇಜಲ್ಲಿ ಆಗ್ತವೆ. ಸೊ ಹಾಗಾಗಿರೋದನ್ನು ಕಾಲೇಜ್ ಉಂಟಲ್ಲ ನೆಟ್ವರ್ಕ್ ಬಿಲ್ಡ್ ಮಾಡಲಿಕ್ಕೆ ಹೈಯೆಸ್ಟ್ ಲೈಕ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಹೇಳ್ಬೋದು ನಾನು. ಸೊ ಹಾಗಾಗಿರೋದ್ರಿಂದ ನಾನು ಹೆಚ್ಚಾಗಿ ಲೈಕ್ ನಿಮಗೆ ಸಜೆಷನ್ ಎಂತ ಮಾಡೋದಂದರೆ, ಇಫ್ ನೀವು ಕಾಲೇಜಲ್ಲಿ ಇದ್ದರೆ ಉಂಟಲ್ಲ ನಾಲೆಜನ್ನು ಸ್ವಲ್ಪ ಸೈಡಲ್ಲಿ ಇಡಿ. ಎಂತಕ್ಕಂದರೆ ನಾಲೆಜ್ ಹೇಗೂ ನೀವು ಎಕ್ಸಾಮ್ಸನ್ನು ಬರೀಬೇಕು, ಪಾಸ್ ಆಗಬೇಕು, ಲೈಕ್ ಅದೆಲ್ಲ ಆಗಲೇಬೇಕು, ಅದೆಲ್ಲ ಬ್ಯಾರ್ ಮಿನಿಮಮ್. ಬಟ್ ಮೇಯ್ನ್ಲಿ ಲೈಕ್ ನೀವು ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿ ಲೈಕ್
ಕೋಡಿಂಗ್ ರಿಲೇಟೆಡ್ ಅಥವಾ ಬೇರೆ ಬೇರೆ ವಿಷಯದ ಬಗ್ಗೆ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದೆಂತ ಅಂತೇಳಿದರೆ, ನೀವು ಕಾಲೇಜಲ್ಲಿರುವಾಗ ಉಂಟಲ್ಲ, ನಿಮಗೊಂದು ಕ್ರೆಡಿಬಿಲಿಟಿ ಇರ್ತದೆ. ಫಾರ್ ಎಕ್ಸಾಂಪಲ್, ಇಫ್ ನೀವು ನಿಮ್ಮ ಕಾಲೇಜಿದು ಹೈಯೆಸ್ಟ್ ಅಲ್ಯುಮಿನೈ ಇರ್ತಾರಲ್ಲ, ಮೇ ಬಿ ಲೈಕ್ ಸಂಬಡಿ ಹೂ ಇಸ್ ಇನ್ ಲೈಕ್ ಬಿಗ್ ಟೆಕ್ ಕಂಪನಿದು CEO ಆಗಿರ್ಬೋದು, ಅಥವಾ ಲೈಕ್ ಪಾಲಿಟಿಷಿಯನ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ಇಫ್ ನೀವು ಒಂದು ಕಾಲೇಜಿಂದ ನೀವು ಬರೋದಾದರೆ, ಯು ಕ್ಯಾನ್ ಅಪ್ರೋಚ್ ಆ ಪರ್ಟಿಕ್ಯುಲರ್ ಜನರನ್ನು, ಮತ್ತು ಆ್ಯಂಡ್ ಯು ಕ್ಯಾನ್ ಲೈಕ್ ಟೆಲ್ ದೆಮ್, ಅವ್ರ ಹತ್ರ ನೀವು ಹೇಳ್ಬೋದು, ನಾನು ಲೈಕ್ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಕಲಿತಿದ್ದೇನೆ, ನನಗೆ ಕೆಲವು ವಿಷಯಗಳ ಬಗ್ಗೆ ಲೈಕ್ ನಿಮ್ಮ ಹತ್ರ ಡೌಟ್ ಇತ್ತು, ಅದನ್ನು ಕೇಳಬೇಕಿತ್ತು, ಲೈಕ್ ನೀವು ಆನ್ಸರ್ ಮಾಡ್ತೀರಾ ಅಂತೇಳಿ ಕೇಳಿದರೆ ಅವ್ರು ಶಾರ್ಟ್ಲಿ ಲೈಕ್ ಹೆಲ್ಪ್ ಮಾಡ್ತಾರೆ ನಿಮಗೆ, ಯಾಕಂದರೆ ಅವ್ರು ಕಲಿತ ಕಾಲೇಜದ್ದು. ಸೊ ಹಾಗಾಗಿರೋದ್ರಿಂದ ಅವರ ಜೂನಿಯರ್ಸಿಗೆ ಹೆಲ್ಪ್ ಮಾಡೋದುಂಟಲ್ಲ ತುಂಬ ಸುಲಭ. ಓಕೆ, ನಾನೀಗ ಸ್ವಲ್ಪ ತುಂಬ ಡೀಪ್ ಹೋದೆ, ಲೈಕ್ ಪಾಲಿಟಿಷಿಯನ್ ಅವರು ಇವರು ಅಂತೇಳಿ. ಬಟ್ ಲೆಟ್ಸ್ ಸೇ ಲೈಕ್ ನಿಮ್ಮ ಸೀನಿಯರ್ಸ್ ಇದ್ದಾರಲ್ಲ, ನಿಮ್ಮ ಸೀನಿಯರ್ಸ್ ಹತ್ರ ಲೈಕ್ ಎಂಥರೊಂದು ಜಾಬಿನ ವಿಷಯದ ಬಗ್ಗೆ ನಿಮಗೆ ಡೌಟ್ ಉಂಟು, ಅವ್ರ ಹತ್ರ ನೀವು ಅಪ್ರೋಚ್ ಈಸಿಲಿ ಆಗ್ಬೋದು. ಓಕೆ, ಅವ್ರು ಲಿಂಕ್ಡ್ಇನ್ನಲ್ಲಿ ಅಥವಾ ಯಾವುದಾದ್ರು ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಕ್ಕಿದ್ರೆ ಅವರು ಕಾಂಟ್ಯಾಕ್ಟ್, ಯು ಕ್ಯಾನ್ ಲೈಕ್ ಈಸಿಲಿ ಆಕ್ಸೆಸ್ ದೆಮ್ ಆ್ಯಂಡ್ ಲೈಕ್ ಅವ್ರ ಹತ್ರ ನೀವು ಕೇಳ್ಬೋದು, ಲೈಕ್ ಹೀಗೆ ಆಗ್ತಾ ಉಂಟು, ಲೈಕ್ ನನಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ ನಿಮ್ಮ ಎಂಡಿಂದ ಜಾಬ್ ಪಡೀಲಿಕ್ಕೆ ಅಥವಾ ಇಂಟರ್ನ್ಶಿಪ್ ಪಡೀಲಿಕ್ಕೆ. ಸೊ ಆ ಪರ್ಟಿಕ್ಯುಲರ್ ಕ್ರೆಡಿಬಿಲಿಟಿ ನಿಮ್ಗೆ ಆಟೋಮೆಟಿಕ್ಕಾಗಿ ಸಿಗ್ತದೆ. ಅದೇ ಲೈಕ್ ಇಫ್ ನಾನು ಕಾಲೇಜಿಗೆ ಹೋಗ್ತಿಲ್ಲ ಮತ್ತು ನಾನು ಯಾರನ್ನಾರು ಅಪ್ರೋಚ್ ಮಾಡಬೇಕು, ನನಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಲಿಕ್ಕೆ ಆಗೋದಿಲ್ಲ, ಎಂತಕ್ಕಂದರೆ ಲೈಕ್ ಅಲ್ಲಿ ಅಂತ ಕ್ರೆಡಿಬಿಲಿಟಿ ಇಲ್ಲಲ್ಲ, ಐ ಮೈಟ್ ಬಿ ಎನಿಬಡಿ. ಸೊ ಹಾಗಾಗಿರೋದ್ರಿಂದ ಅದೊಂದು ಒಳ್ಳೆ ಬೆನಿಫಿಟ್ ಇಫ್ ನೀವು ಕಾಲೇಜಲ್ಲಿ ಇದ್ದರೆ. ಮತ್ತು ಇನ್ನೊಂದೆಂತ ಅಂತೇಳಿದರೆ, ಶಾರ್ಟ್ಲಿ ಎಕ್ಸಾಮ್ಸ್ಗಳು ತುಂಬ ಇರ್ತವೆ ನಿಮಗೆ. ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಸೈನ್ಮೆಂಟ್ಸ್ಗಳು ಕಾಲೇಜಿದೆ ಲೈಕ್ ತುಂಬ ಕಷ್ಟಗಳು ಹೆಚ್ಚಿರ್ತವೆ. ಬಟ್ ಎಷ್ಟೇ ಕಷ್ಟ ಇದ್ದರೂ ಸಹ ಉಂಟಲ್ಲ, ಯು ವಿಲ್ ಹ್ಯಾವ್ ಟೈಮ್ ಟು ಸಿಟ್ ಆ್ಯಂಡ್ ಲೈಕ್ ಡೂ ಕೋಡಿಂಗ್ ಆರ್ ಲೈಕ್ ಯಾವುದೇ ನಿಮ್ಮ IT ರಿಲೇಟೆಡ್ ಇಂಟ್ರೆಸ್ಟ್ ಉಂಟಲ್ಲ ಅದರ ಬಗ್ಗೆ ಲೈಕ್ ನಿಮಗೆ ಕಲೀಲಿಕ್ಕೆ ಟೈಮ್ ಇರ್ತದೆ. ಸೊ ಬೇಸಿಕಲಿ 4 ಇಯರ್ಸ್ ನಿಮ್ಮ ಹತ್ರ ಕೂತ್ಕೊಂಡು ಲೈಕ್ ನೀವು ನಿಮ್ಮಷ್ಟಕ್ಕೆ ಕಲಿಬೋದು ಕಂಪ್ಲೀಟ್ ನಾಲೆಜನ್ನು, ಮತ್ತು ಒಳ್ಳೆ ಜಾಬ್ಸಿಗೆ ಲೈಕ್ ನೀವು ಟ್ರೈ ಮಾಡ್ಬೋದು. ಎಂತಕ್ಕಂದರೆ ಇಂಜಿನಿಯರಿಂಗಲ್ಲಿ ಲೈಕ್ ನೀವು ಕಲಿಯುವಾಗ ಲೈಕ್ ಅವರ ಸಿಲೆಬಸ್ ಪ್ರಕಾರ ನೀವು ಹೋದರೆ ಉಂಟಲ್ಲ, ನಿಮಗೆ ಅಷ್ಟು ಒಳ್ಳೆ ಜಾಬ್ಸ್ಗಳು ಸಿಗೋದಿಲ್ಲ. ಬಟ್ ವ್ಯಾರಸ್ ನೀವೇ ಕೂತ್ಕೊಂಡು ನಿಮ್ಮಷ್ಟಕ್ಕೆ ಕಲಿತಾ ಹೋದರೆ ಉಂಟಲ್ಲ, ನಿಮಗೆ ಶಾರ್ಟ್ಲಿ ಒಳ್ಳೆ ಜಾಬ್ ಸಿಗ್ತವೆ. ಮೇ ಬಿ 3rd ಇಯರ್ ಅಥವಾ 4th ಇಯರಲ್ಲಿರುವಾಗ ನಿಮ್ಮ ಹತ್ರ ಕೈಯಲ್ಲಿ ಆಫರ್ ಲೆಟರ್ ಆಟೋಮೆಟಿಕ್ಕಾಗಿ ಬರ್ತವೆ, ನಿಮ್ಮ ಹತ್ರ ಅಷ್ಟು ನಾಲೆಜ್ ಇದ್ದರೆ, ನೀವು ಕರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ನಿಮ್ಮ ಸ್ಕಿಲ್ಸನ್ನೆಲ್ಲ ತೋರಿಸಿದರೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಹತ್ರ ಟೈಮ್ ಇರುವಾಗ ಉಂಟಲ್ಲ, ನೀವು ಕರೆಕ್ಟಾಗಿ ಕೂತ್ಕೊಂಡು ಕೋಡಿಂಗ್ ವಿಷಯದ ಬಗ್ಗೆ ಕಲೀರಿ, ಕ್ಲೌಡ್ ಬಗ್ಗೆ ಕಲೀರಿ, ಬೇರೆ ಬೇರೆ ಟಾಪಿಕ್ಸ್ಗಳು ಉಂಟಲ್ಲ ನಮ್ಮ IT ಅದನ್ನೆಲ್ಲ ಕರೆಕ್ಟಾಗಿ ನೀವು ಕಲೀರಿ. ಅದು ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ. ಅಲ್ಟಿಮೇಟ್ಲಿ ನಾವು ಈ ಪರ್ಟಿಕ್ಯುಲರ್ ಕಾಲೇಜ್ ವಿಷಯದ ಬಗ್ಗೆ ಮಾತಾಡುವಾಗ ಉಂಟಲ್ಲ, ಸ್ಕಿಲ್ ಹೈಯೆಸ್ಟ್ ಇಂಪಾರ್ಟೆಂಟ್. ಬಟ್ ಕಾಲೇಜ್ ನೀವು ಡಿಗ್ರಿ ಮಾಡಿದರೆ ಉಂಟಲ್ಲ, ನಿಮಗೆ ಅದೊಂದು ಎಲಿಜಿಬಿಲಿಟಿ ಪ್ರೊವೈಡ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರು ಒಂದು MNCಗೆ ಅಪ್ಲೈ ಮಾಡುವಾಗ ಅಲ್ಲಿ ನಿಮ್ಮ ಡಿಗ್ರಿ ಉಂಟಲ್ಲ ಅದೊಂದು ಎಲಿಜಿಬಿಲಿಟಿಯಾಗಿ ಬರ್ತದೆ. ಅಂದರೆ ಇಫ್ ನಿಮ್ಮ ಹತ್ರ ಡಿಗ್ರಿ ಇದ್ದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ನಿಮಗೆ ಆ ಪರ್ಟಿಕ್ಯುಲರ್ ಜಾಬಿಗೆ ಅಪ್ಲೈ ಮಾಡ್ಬೋದು. ಇಫ್ ನಿಮ್ಮ ಹತ್ರ ಡಿಗ್ರಿ ಇರೋದಿದ್ದರೆ ನಿಮಗೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಎಲಿಜಿಬಿಲಿಟಿ ಉಂಟಲ್ಲ ನಿಮಗೆ ಪಾಸ್ ಈಸಿಲಿ ಆಗ್ಬೋದು. ಶಾರ್ಟ್ಲಿ ತುಂಬ ಕಂಪನೀಸ್ಗಳು ಅವೈಲೇಬಲ್ ಇದೆ ಬ್ಯಾಂಗ್ಳೂರಲ್ಲಿ ಮತ್ತು ಎಂಟೈರ್ ಇಂಡಿಯಾದಲ್ಲಿ, ವ್ಯಾರ್ ಲೈಕ್ ನೀವು ಡೈರೆಕ್ಟಾಗಿ ಹೋಗಿಕೊಂಡು ಅಪ್ಲೈ ಮಾಡ್ಬೋದು ಯಾವುದೇ ಜಾಬಿಗೆ. ಬಟ್ ಬೇಸಿಕಲಿ ನಾನು ಎಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆ ನಿಮ್ಮ ಹತ್ರ ಡಿಗ್ರಿ ಇದ್ದರೆ ಉಂಟಲ್ಲ ನಿಮಗೆ ಸ್ವಲ್ಪ ಈಸಿಯಾಗಿ ಆ ಪರ್ಟಿಕ್ಯುಲರ್ ಎಲಿಜಿಬಿಲಿಟಿಯನ್ನು ಕ್ರಾಸ್ ಮಾಡ್ಬೋದು. ಈಗ MBBS ಎಲ್ಲ ಉಂಟಲ್ಲ, ಲೈಕ್ ಅದರಲ್ಲಿ ಲೈಕ್ ನೀವು ಕರೆಕ್ಟಾಗಿ ಕಲಿತು MD ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಬಟ್ ವ್ಯಾರಸ್ ನೀವು ಕೋಡಿಂಗಲ್ಲಿ ಉಂಟಲ್ಲ, ಮೇ ಬಿ BCA ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಥ ಡಿಗ್ರೀಸ್ಗಳನ್ನು ಮಾಡಿ ಯು ಕ್ಯಾನ್ ಲೈಕ್ ಈಸಿಲಿ ಗೆಟ್ ಜಾಬ್. ಸೊ ಅದರಿಂದ ಡಿಗ್ರಿ ಮಾಡಲಿಕ್ಕೆ ಇಫ್ ಆಪರ್ಚುನಿಟಿ ಇದ್ದರೆ ನೀವು ಮಾಡಿಬಿಡಿ. ನಾನ್ IT ಮಾಡಿದರೂ ಸಹ ನೋ ಪ್ರಾಬ್ಲಮ್. ಇಫ್ ನಿಮಗೆ ಕೋಡಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಬಟ್ ಆ ಪರ್ಟಿಕ್ಯುಲರ್ ಡಿಗ್ರಿ ಉಂಟಲ್ಲ, ಇಟ್ಸ್ ಸ್ಟಿಲ್ ಇಂಪಾರ್ಟೆಂಟ್ 2026 ಆ್ಯಂಡ್ ಬಿಯಾಂಡ್. ಎಂತಂದರೆ ಎಂಟೈರ್ ಸಿಸ್ಟಮ್ ಆ ರೀತಿ ಡಿಸೈನ್ ಆಗಿದೆ. ಸೊ ಅದರಿಂದ ಒಳ್ಳೆ ಮಾಡಿ ಡಿಗ್ರಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ನೀವು. ಬಟ್ ಕೋಡಿಂಗನ್ನು ಕರೆಕ್ಟಾಗಿ ಕಲೀರಿ ಫ್ರೀ ಟೈಮ್ ಇರುವಾಗ. ಮತ್ತು ನೆಟ್ವರ್ಕ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡಿ. ಡೋಂಟ್ ಅದಂತ ಹೇಳೋದು, ಕಾಲೇಜಿಗೆ ಹೋಗಿ ನಿಮಗೆ ಆಟೋಮೆಟಿಕ್ಕಾಗಿ ಜಾಬ್ ಸಿಗ್ತದೆ ಅಂತೇಳಿ ಎಸ್ಯೂಮ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಾನು ಕಾಲೇಜಿಗೆ ಹೋಗಿ ಅವರೆಂತ ಹೇಳ್ತಾರೆ ಅದು ಕೇಳಿದ ತಕ್ಷಣ ಜಾಬ್ ಸಿಗ್ತದೆ ಅಂತೇಳಿ ಅರ್ಥ ಅಲ್ಲ ಅದರದ್ದು. ನೀವು ಹೋಗಿ ನಿಮ್ಮ ಎಫರ್ಟನ್ನು ಹಾಕಬೇಕು. ಕಾಲೇಜ್ ಜಸ್ಟ್ ಒಂದು ಎಲಿಜಿಬಿಲಿಟಿ ಡಿಗ್ರಿ ಕೊಡ್ತದೆ, ಅದಕ್ಕೆಲ್ಲ ಅದಕ್ಕೆ ಡಿಗ್ರಿ ಅಂತ ಹೇಳೋದು. ಡಿಗ್ರಿ ಪೇಪರ್ ಕೊಡೋದಕ್ಕೆ ಅವರು ಡಿಗ್ರಿ ಅಂತೇಳಿ ಹೇಳೋದು. ಬಟ್ ವ್ಯಾರಸ್ ನಾಲೆಜ್ ಉಂಟಲ್ಲ, ನೀವು ನಿಮ್ಮಷ್ಟಕ್ಕೆ ಅಕ್ವೈರ್ ಮಾಡ್ಬೋದು ಅದನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.